ಸಿನಿಮಾ ಚೆನ್ನಾಗಿದ್ರು ಕೂಡ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಒಂದಷ್ಟು ಪೋಸ್ಟ್ಗಳು ಬರ್ತಾ ಇದೆ. ಸೊ ಮೊದಲ 3 ದಿವಸ ಫ್ಯಾನ್ಸ್ಗಳ ಸಿನಿಮಾ ಆಗಿರುತ್ತೆ, ಫ್ಯಾನ್ಸ್ಗಳು ಬಂದು ಸಿಕ್ಕಾಪಟ್ಟೆ ನೋಡ್ತಾರೆ. ಆ ನಂತರ ಬರೋರು ಪ್ರೇಕ್ಷಕರು. ಸೊ ಇವ್ರಿಗೆ ಕೆಟ್ಟದಾಗಿ ಮೈಂಡ್ ಅಲ್ಲಿ ತುಂಬಿದ್ರೆ ಆ ನಂತರದಲ್ಲಿ ಬರೋ ಪ್ರೇಕ್ಷಕರು ತೊಂದರೆ ಆಗುತ್ತೆ ಅನ್ನುವಂಥದ್ದು. ಈ ಬದನೆಕಾಯಿ ಆಗಲ್ಲ. ಬನ್ನಿ ಸುದೀಪ್ ಸರ್, ವೇದಿಕೆ ಮೇಲೆ ನೀವು ಹೇಳ್ತೀರಾ ವೇದಿಕೆ ಮಾತಾಡಿರೋದ್ರಿಂದ ನೆಗೆಟಿವ್ ಅಲ್ಲ ಸರ್. ನೆಗೆಟಿವ್ ಒಂದು ಲಾರಿ ಗಟ್ಲೆ ಬರೋದು ನೋಡಿದ್ದಕ್ಕೆ ಮಾತಾಡಿದ್ದು ನಾನು. ನನಗೇನು ಕೆಲಸ ಇಲ್ವಾ? ಮಾತಾಡಿದ್ವಿ. ಈಗ ನೀವು ನೆಗೆಟಿವ್ ಅಂತೀರಾ, ಮಾಡ್ಲಿ ಬಿಡಿ. ಈಗ ನೀವು ಹೇಳ್ತೀರಿ ನಿನ್ನೆ ನವರಂಗ್ ಥಿಯೇಟರ್ 10:30 ಶೋನ, ಅದು 10 ಗಂಟೆ ಶೋ. 80% ಲೇಡೀಸ್ ವಿತ್ ದೇರ್ ಚಿಲ್ಡ್ರನ್. ಈಗ ಇನ್ನೊಬ್ರು ಇಲ್ಲಿ ಕುತ್ಕೊಂಡು ಇವರೇ ಹೇಳಿದ್ರು, ಸುದೀಪ್ ಅವರಿಗೆ ಫೀಮೇಲ್ ಫ್ಯಾನ್ಸ್ ಆ ಥರ ಇದೆ ಬಳಗ ಅಂತಂದ್ರು. ಈಗ ಅವ್ರನ್ನ ವೀಕ್ಷಕರಾಗಿ ತಗೊಂತಿರೋ ಫ್ಯಾನ್ಸ್ ಆಗಿ ತಗೊಂತಾರೋ, ಇಟ್ಸ್ ನಾಟ್ ನೀಡೆಡ್. ಕನ್ನಡ ಸಿನಿಮಾ ನೋಡೋಕೆ 10 ಗಂಟೆ ರಾತ್ರಿ ಆ ಚಳಿಯಲ್ಲಿ, ನೆನ್ನೆ ಅನ್ನೋದು ವೀಕ್ ಡೇಸಲ್ಲಿ 10 ಗಂಟೆಗೆ ಅಷ್ಟು ಫುಲ್ ಆಗಿ ಬರೀ 80% ಲೇಡೀಸ್ ಅಂಡ್ ವಿತ್ ದರ್ ಚಿಲ್ಡ್ರನ್ ಬಂದಿದ್ದಾರೆ ಅಂದರೆ, ನೀವು ಹೇಳಿ. ಅವ್ರಿಗೂ ಕಿವಿ ಇದೆ, ಕಣ್ಣಿದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಬುದ್ಧಿ ಇದೆ. ಯಾವ್ದು ಕೇಳಬೇಕು, ಯಾವ್ದು ಕೇಳಬಾರ್ದು. ಬರ್ತಾ ಇರೋದು ಎಲ್ಲಿಂದ? ನಿಮ್ಮ ಲೋಗೋ ಹಾಕೊಂಡು. ಇದನ್ನು ನಂಬ್ತಾರ ಅವರು? ಹೇಳಿ. ಈಗ ಅದೇನಾರು ನೆಗೆಟಿವ್ ಆಗ್ತಾ ಇದೆ ಅಂದರೆ ನೀವೇನು ಮಾಡಬೇಕು? ಅಯ್ಯ ಸುದೀಪ್ ಅವರೊಬ್ಬರಲ್ಲ, ನನ್ನ ಮಕ್ಕಳ ನಾವು ಇದ್ದೀವಿ, ನಮ್ಮ ಲೋಗೋಗೆ ಕೈ ಹಾಕ್ತೀರ ಅಂತ ನೀವು ರೊಚ್ಚಿಗೆ ಎದ್ದೇಳ್ಬೇಕು. ಆ ರೊಚ್ಚಿಗೆ ಎದ್ದೇಳ್ತಾ ಇದ್ದೀರ ಅಂತ ನಾನು ಕಾಯ್ತಾ ಇದ್ದೀನಿ ನೋಡೋದಕ್ಕೆ. ನಮ್ದನ್ನು ನಾವು ಕಾಪಾಡ್ಕೊಂಡ್ವಿ, ನಿಮ್ದು ನೀವು ಕಾಪಾಡ್ಕೊಳ್ಳಿ. ಅಲ್ಲಿದ್ದೀವಿ. ಅಕಸ್ಮಾತ್ ಏನಾದ್ರು ಸ್ವಲ್ಪ ಹೆಲ್ಪ್ ಬೇಕು, ಸುದೀಪ್ ಅವರೇ ಬಂದು ಒಂಚೂರು ಹೇಳಿ, ನಾನು ಬರ್ತೀನಿ ಸೇರ್ಕೊಳ್ಳೋದು, ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಸಿನಿಮಾ ನೀವು ಕಾಪಾಡಿ, ನಿಮ್ಮ ಲೋಗೋ ನಾವು ಕಾಪಾಡ್ತೀವಿ ಸರ್. ಸುದೀಪ್ ಸರ್, ಸರ್ ಇಲ್ಲಿ ರಮೇಶ್ TV5 ಸರ್. ಆಯ್ತು ಸರ್, ಬಿಫೋರ್ ರಿಲೀಸು ನೀವೊಂದು ಸ್ಟೇಟ್ಮೆಂಟ್ ಕೊಡ್ತೀರಿ, ಒಂದು ಇಂಟೆಲಿಜೆನ್ಸಿಂದ ಒಂದು ರಿಪೋರ್ಟ್ ಬರುತ್ತೆ ನಮಗೆ. ಅದು ನಲ್ಪಾಡ್ ಅವರಿಂದ ಮತ್ತೆ ಚಂದ್ರಚೂಡ್ ಸರಿಂದ ಆ್ಯಂಡ್ ರಾಜಗೌಡರಿಂದ ಅಂತೇಳಿ. ಸೊ ಆ ಇಂಟೆಲಿಜೆನ್ಸ್ ಅವರಿಂದ ಅಲ್ಲ, ಅದು ಬಂದಾಗ ಅವ್ರು ಇದ್ರು. ಓಕೆ.